ಮೀಸಲಾತಿ ಮಸೂದೆಗೆ ವಿರೋಧ, ಪ್ರತಿಪಕ್ಷಗಳ ವಿರುದ್ಧ ಬಿಜೆಪಿ ಪ್ರತಿಭಟನೆ. ವಿಜಯಪುರ: ದೇಶದಲ್ಲಿ ಮಹಿಳೆಯರಿಗೆ ಶೇ.33ರಷ್ಟು ಮೀಸಲಾತಿ ತರಬೇಕೆಂದು ಲೋಕಸಭೆಯಲ್ಲಿ ಎನ್.ಡಿ.ಎ ಸರಕಾರ ಮಂಡಿಸಿದ ಮಸೂದೆಯನ್ನು ವಿರೋಧಿಸುವ ಮೂಲಕ ವಿಪಕ್ಷಗಳು ಮಹಿಳಾ ವಿರೋಧಿಗಳಾಗಿ ನಡೆದುಕೊಂಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೂದಿಗೆರೆ ನಾಗವೇಣಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದಿಂದ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಈ ದೇಶದಲ್ಲಿ ಮಹಿಳೆಯರ ಹಕ್ಕುಗಳು ರಕ್ಷಣೆ ಮಾಡುವುದರ ಜೊತೆಗೆ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಮಹಿಳೆಯರ ಪರವಾಗಿ ಮೀಸಲಾತಿ ಮಸೂದೆಯನ್ನು ಮಂಡಿಸಿದ್ದರು. ಆದರೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಮಸೂದೆಯ ವಿರುದ್ಧ ಮತ ಚಲಾಯಿಸುವ ಮೂಲಕ ಈ ದೇಶದ ಮಹಿಳೆಯನ್ನು 4 ಗೋಡೆಗಳಿಗೆ ಬಂದಿಗಳನ್ನಾಗಿ ಮಾಡಲು ಹುನ್ನಾರ ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ವಿಪಕ್ಷಗಳಿಗೆ ಮಹಿಳೆಯರೇ ಉತ್ತರ ನೀಡಲಿದ್ದಾರೆ ಎಂದರು. ಟೌನ್ ಬಿಜೆಪಿ ಅಧ್ಯಕ್ಷ ವೆಂಕಟೇಶ್ ಪ್ರಭು ಮಾತನಾಡಿ, ಭಾರತ ದೇಶದಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಅವರ ಸಬಲೀಕರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು 2014ರಿಂದಲೂ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ಈಗ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವ ಮೂಲಕ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭೆಯವರೆಗೂ ಸ್ಪರ್ಧಿಸಲು ಅವಕಾಶ ಕಲ್ಪಿಸಬೇಕೆನ್ನುವ ಕನಸಿಗೆ ವಿಪಕ್ಷಗಳು ತಣ್ಣೀರೆರಚಿವೆ. ಇದು ಸಂವಿಧಾನಕ್ಕೆ ಮಾಡಿರುವ ಅಪಚಾರವೆಂದರು. ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಮ್ಮ, ಜಿಲ್ಲಾ ಒಬಿಸಿ ಮಾಜಿ ಅಧ್ಯಕ್ಷ ಕನಕರಾಜು, ಟೌನ್ ಪ್ರಧಾನ ಕಾರ್ಯದರ್ಶಿ ಶಾಮಣ್ಣ ಮಾತನಾಡಿದರು. ತಾಲೂಕು ಉಪಾಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ, ರಾಮುಭಗವಾನ್, ಪ್ರೇಮಾ, ವಿಜಯಪುರ ಹೋಬಳಿ ಅಧ್ಯಕ್ಷ ಚಂದ್ರು, ಬುಲೆಟ್ ರಾಮಚಂದ್ರಪ್ಪ, ನಾರಾಯಣಸ್ವಾಮಿ, ತಾಲೂಕು ಮಹಿಳಾ ಘಟಕ ಉಪಾಧ್ಯಕ್ಷೆ ಭಾಗ್ಯಮ್ಮ, ಲಕ್ಷ್ಮಿ, ಯಶೋಧ, ನಯನ, ತಾಯಮ್ಮ, ಶಿವಕುಮಾರ್, ಮಂಜುನಾಥ್, ಸುಪ್ರೀತ್, ವರದರಾಜ್, ಹರೀಶ್, ಮುನೀಶ್, ಟೌನ್ ಕಾರ್ಯದರ್ಶಿ ರಾಜಪ್ಪ, ಪವನ್ ಮುಂತಾದವರು ಹಾಜರಿದ್ದರು. 18 ವಿಜಯಪುರ 04 ವಿಜಯಪುರ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಪಕ್ಷಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಎಲ್ಲಾ ಪಕ್ಷ, ಯಾವುದೇ ಪಾರ್ಟಿ ಆಗಿರ್ಬೋದು, ಯಾವುದೇ ಒಂದು ಸ್ವಾಭಿಮಾನಿ ಮಹಿಳೆ ಇರ್ಬೋದು, ಆ ಮಹಿಳೆನೇ ಮುಂದೆ ಆ ಪಕ್ಷಕ್ಕೆ ಒಂದು ಬುದ್ಧಿ ಕಲಿಸ್ತಾಳೆ. ಯಾವುದೇ ಒಂದು ಪಕ್ಷದಿಂದ ಇರ್ಬೋದು, ಆ ನಾರಿ ಮುಂದೆ ಒಂದು ಬುದ್ಧಿ ಕಲಿಸ್ತಾಳೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರಿಗೆ ನಾವು ಜೈಕಾರವನ್ನ ಹೇಳ್ತಾ ಕಾಂಗ್ರೆಸ್ಗೆ ಧಿಕ್ಕಾರವನ್ನ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೇವೆ. ಕಮ್ಮಿ ಇಲ್ಲ. ಪಂಚಾಯಿತಿಯಿಂದ ವಿಧಾನಸಭಾ ಸಭೆಗಳಿಗೂ ಕುತ್ಕೊಂಡು, ಲೋಕಸಭೆಯಲ್ಲಿ ಕುತ್ಕೊಂಡು ಅಧಿಕಾರ ನಡೆಸಬಲ್ಲರು ಅನ್ನೋ ಬಯಕೆ ಈ ಸರ್ಕಾರ ಮೋದಿಯಜ್ಜಿ ಅವರು ತಂದಿರುವ ಇದನ್ನು 33% ಅನ್ನು ರದ್ದುಗೊಳಿಸಿದ್ದಾರೆ. ಅಡುಗೆ ಮಾಡೋಕ್ಕಲ್ಲೇ ಸ್ವಾಮಿ, ನಾವು ಹೆಣ್ಮಕ್ಳು ಇರೋದು ಪಾರ್ಲಿಮೆಂಟಲ್ಲಿ ಕುತ್ಕೊಂಡು ನಾವು ರಾಜ್ಯವನ್ನು ಆಳ್ಬಲ್ಲಿರಂತ ನಾವು ತೋರಿಸ್ತಿದ್ವಿ. ಆದ್ರೂ ನೀವು ಧಿಕ್ಕಾರ ಮಾಡಿದ್ದೀರಾ. ಈ ಸ್ವಾಭಿಮಾನದಿಂದ ಬದುಕಿರುವ ಹೆಣ್ಮಕ್ಳಿಗೆ ಇದು ಅವಮಾನ ಮಾಡಿರುವ ರೀತಿ ನೀವು ಬೇರೆ 2000 ತಗೊಂಡು ಗೃಹಲಕ್ಷ್ಮಿ ಅಂತ ಹೇಳಿ 2000 ಕೊಟ್ಟು ಎಲ್ಲ ಮೂಲೆ ಒಳಗಡೆ ಕುಂಡ್ರಿಸಿ ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದಕ್ಕೆ ಪಶ್ಚಾತ್ತಾಪ ಕೊಡೋ ಕಾಲ ಬಂದೇ ಬರುತ್ತೆ ಅಂತ ಹೇಳಿ ನಾನು 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ ನನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ಅದರ ಮುಖ್ಯ ಕಾರಣನೇ ಮಹಿಳೆಯರಿಗೆ 33%ನ ಒಂದು ಮೀಸಲಾತಿಯನ್ನು ನೀಡಬೇಕು ಅಂತ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಲಿಕ್ಕೆ ಕರೆದಂಥ ವಿಚಾರ. ಇಂತಹ ಸಂದರ್ಭದಲ್ಲಿ ಬಹುತೇಕ ಮಹಿಳೆಯರು ಇಡೀ ದೇಶಾದ್ಯಂತ ಒಂದು ಸಂತಸವನ್ನು ವ್ಯಕ್ತಪಡಿಸಿದರು. ಯಾವ ಉದ್ದೇಶಕ್ಕಾಗಿ ಅಂತಂದರೆ, ಈ ಬಾರಿ ನಮಗೆ 33% ಸಿಕ್ಕಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಾವು ಮಹಿಳೆಯರು ಸಹ ಎಲ್ಲ ಕ್ಷೇತ್ರಗಳನ್ನು ಭಾಗವಹಿಸಲಿಕ್ಕೆ ಅನುಕೂಲ ಆಗ್ತದೆ, ಮಹಿಳೆಯರು ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಿನ್ನೆ ಸಭೆ ನಡೆಸೋದಿತ್ತು. ಅಂಥ ಸಭೆಯನ್ನು, ವಿಶೇಷ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷವಾಗಿರ್ತಂಥ ಕಾಂಗ್ರೆಸ್ ಪಕ್ಷ ನಮಗೆ ಏನು ಬಹುಮತವನ್ನು ನಿನ್ನೆ ಕೊಡಬೇಕಾಗಿತ್ತು. ಯಾಕೆ ಅಂತಂದರೆ ಇದು ಯಾವುದೇ ರಾಜಕಾರಣ ಮಾಡಲಿಕ್ಕೆ ಅಥವಾ ಬೇರೆ ಉದ್ದೇಶಕ್ಕೆ ಮಾಡಿದಂಥ ಕೆಲಸವಲ್ಲ. ಇದು ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಿ ಮಹಿಳೆಯರನ್ನ ಮುಂದೆ ತರಲಿಕ್ಕೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ರಮ. ಇಂತಹ ಮಹಿಳಾ ಯೋಜನೆಗೆ ನಡೆಸಿದಂಥ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಬಹುಮತವನ್ನು ಮಸೂದೆಗೆ ಅಂಗೀಕಾರವನ್ನು ಕೊಡೋದು ಬಿಟ್ಟು ವಿರೋಧವನ್ನು ವ್ಯಕ್ತಪಡಿಸಿತು. ಈ ಒಂದು ಸಂದರ್ಭದಲ್ಲಿ ನಾವೊಂದು ಹೇಳಲಿಕ್ಕೆ ಇಚ್ಛೆಪಡ್ತೇವೆ, ಇವತ್ತು ಕಾಂಗ್ರೆಸ್ ಎಲ್ಲ ರೀತಿಯಲ್ಲೂ ಎಲ್ಲರನ್ನೂ ಸಹ ವಿರೋಧಿಸ್ಕೊಂಡು ಬರ್ತಾ ಇದೆ. ಅವರಿಗೆ ಒಂದು ಭಯವನ್ನು ಉಂಟಾಗಿದೆ. ಇಲ್ಲಿ ಮಹಿಳೆಯರು ಯಾವುದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನಾಗ್ತದೆ ಅನ್ನೋ ಒಂದು ಭಯದಿಂದ ಇವತ್ತು ಅವರು ಈ ಒಂದು ಅಂಗೀಕಾರವನ್ನು ನಮಗೆ ಕೊಡಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ನಡೆದಂಥ ಈ ಮಸೂದೆಯಲ್ಲಿ
ಏನು ವಿರೋಧವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಿಳೆಯರಿರ್ಬೋದು ಅಥವಾ ಎಲ್ಲರೂ ಈ ಕಾಂಗ್ರೆಸ್ ಪಕ್ಷವನ್ನು ಧಿಕ್ಕರಿಸಬೇಕು. ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಏನು ಇವತ್ತು ಮಹಿಳೆಯರು ಈ ಒಂದು ಮೀಸಲಾತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇಡೀ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂತ ಹೇಳ್ತಾ, ಈ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಮಹಿಳೆಯರಿಗೆ ಸಂದೇಶವನ್ನು ಕೊಡಲಿಕ್ಕೆ ದೇಶ ಕಂಡ ಪ್ರಧಾನಮಂತ್ರಿಗಳು ಏನು ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ 33% ಮಹಿಳೆಯರಿಗೆ ಮೀಸಲಿರುವಂಥ ಮಸೂದೆಯನ್ನು ನಮ್ಮ ವಿರೋಧಿಗಳು ಖಂಡಿಸಿದ್ದಾರೆ. ಈ ಒಂದು ದಿವಸ ಏನು ನಮ್ಮ ಮಹಿಳೆಯರು ಸಫಲರಾಗಿ ಅವರು ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು ಅಂತ ಅವರು ಒಂದು ದೊಡ್ಡ ನಿರ್ಧಾರವೇ ತಗೊಂಡು ಇದು ಹೆಜ್ಜೆಯನ್ನು ಮುಂಚಿಟ್ಟಿದ್ರು. ಅಂಥ ಇದನ್ನು ನಮ್ಮ ಕಾಂಗ್ರೆಸ್ ಅವರು ವಿರೋಧ ಮಾಡಿಬಿಟ್ಟು ನಮ್ಮನ್ನು ಮಹಿಳೆಯರಿಗೆ ಒಂಥರ ಅವಮಾನ ಮಾಡ್ದಂಗೆ ಮಾಡಿದ್ದಾರೆ. ಇದರ ಪರವಾಗಿ ಕಾಂಗ್ರೆಸ್ನಿಂದ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡಿದ್ರೆ ಈಗಿರುವ ಏನು ನಮ್ಮ ಮಹಿಳೆಯರು ಕೊಡ್ತಾ ಇದ್ದಾರಲ್ಲ ಪಿಕ್ಕಿ ಭಾಗ್ಯಗಳು ಕೊಟ್ಟು ಮಹಿಳೆಯರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮಹಿಳೆಯರು ಸ್ವಲ್ಪ ಸಫಲರಾಗಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನಿಟ್ಟು ಹೆಣ್ಣು ಮಕ್ಕಳನ್ನ ಕೆಳಗೆ ಸುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾದ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ.